ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಣಕಾಸಿನ ಸ್ಥಿತಿ, ಧನ ನಷ್ಟ ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾನೆ ಬಂದಿದ್ದೀವಿ. ದ್ವಾದಶ ರಾಶಿಯವರಲ್ಲಿ ಯಾವ ಸಂದರ್ಭಗಳಲ್ಲಿ ಧನ ನಷ್ಟಕ್ಕೆ ಕಾರಣವಾಗುವಂತಹ ಸಿಚುವೇಶನ್ಗಳು ಎದ್ದೇಳಬಹುದು ಅನ್ನುವಂಥದ್ದನ್ನು ವಿಶ್ಲೇಷಿಸ್ತಾ ಬಂದಿದ್ದೀವಿ. ಹಾಗಾದರೆ ಧನುರಾಶಿಯವರಿಗೆ ಯಾವ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಸ್ಥಿತಿಗತಿಗಳು ತನ್ನದೇ ಆದಂತಹ ಒಂದು ಪತನವನ್ನು ಕಾಣೋದಕ್ಕೆ ಬೇಕಾದಂತಹ ಹೆಡೆಯನ್ನು ಎತ್ತಬಹುದು ಅಂತ ನೋಡಿದರೆ, ವಿಶೇಷವಾಗಿ ಇವರಿಗೆ ಈ ಒಂದು ಧನನಾಶಕ್ಕೆ ಕಾರಣವಾಗಬಹುದಾದಂತಹ ವಿಷದ ಬಿಂದುಗಳು ಇದೆ ಅಂತಾದರೆ ಅದು ಶನೈಶ್ಚರನಲ್ಲಿ ಬಹಳಷ್ಟು ಇರುತ್ತೆ. ಅಷ್ಟೇ ಅಲ್ಲ, ಈ ಮನೆಯ ಯಜಮಾನನಾದಂತಹ ಗುರುವಿನ ಜೊತೆಗೆ ತನ್ನ ಸಂಯೋಜನೆ ಇದ್ದಾಗ ಗಜಕೇಸರಿ ಯೋಗದಂತಹ ಅತ್ಯುತ್ತಮವಾದಂತಹ ಯೋಗವನ್ನು ಒದಗಿಸುವಂತಹ ಚಂದ್ರನಿದ್ದರೂ ಕೂಡ, ಈ ಚಂದ್ರನು ಕೂಡ ಹೊರ ಬೆಳಕಿನಲ್ಲಿ ತನ್ನನ್ನು ಶೋಭೆಗೆ ಒಳಗಾಗಿಸುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬಹುದಾದರೂ, ಈ ಧನುರಾಶಿಯವರಿಗೆ ಅವನು ಮರಣದ ಮನೆಯ ಯಜಮಾನನಾಗಿರೋದ್ರಿಂದ ಆಂತರ್ಯದಲ್ಲಿ ವಿಷದ ಕೊಡವನ್ನು ಕೂಡ ಹೊತ್ತಿರ್ತಾನೆ. ಈ ಕುಂಭರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ಕೆಲವು ಭಾಗಗಳಿದೆ, ಹಾಗೆ ಪುಷ್ಯ ನಕ್ಷತ್ರದ ಕೆಲವು ಭಾಗಗಳಿದೆ, ಹಾಗೆ ಆಶ್ಲೇಷ ನಕ್ಷತ್ರದ ಕೆಲವು ಭಾಗಗಳಿವೆ. ಈ ಆಶ್ಲೇಷ ನಕ್ಷತ್ರದ ಭಾಗಗಳನ್ನು ಹೊಂದಿದಂತಹ ಈ ಒಂದು ಚಂದ್ರನ ರಾಶಿ ಕರ್ಕಾಟಕ ರಾಶಿ ಏನಿದೆ, ಅದು ತನ್ನಲ್ಲಿ ಇರುವಂತಹ ವಿಷದ ಕಾರಣವನ್ನು ಧನಸ್ಸು ರಾಶಿಯವರ ಆರ್ಥಿಕವಾದಂತಹ ವಿಚಾರಕ್ಕೆ ಹೊಡೆತವನ್ನು ಕೊಡಬಹುದಾದಂತಹ ವಿಷದ ಬಿಂದುಗಳನ್ನಾಗಿ ಸೂಕ್ತ ಸಂದರ್ಭದಲ್ಲಿ ಯಾವುದು ಇನ್ನು ನನ್ನ ಆರ್ಥಿಕ ನಷ್ಟಕ್ಕೆ ಕಾರಣವಾಗದೆ ಹೋದಂತಹ ಸಂಗತಿ ಆಗ್ತದೆ ಅಂತ ಈ ಧನಸ್ಸು ರಾಶಿಯವರು ತಿಳಿದುಕೊಂಡಿರ್ತಾರೋ ಅಂತಹ ಸಂದರ್ಭದಲ್ಲಿ ತಂದು ಸುರಿಯೋದಕ್ಕೆ ಸಾಧ್ಯವಾಗುವಂತಹ ವಿಶಿಷ್ಟ ಸ್ಥಿತಿ ನಿರ್ಮಾಣವಾಗಿಬಿಡತ್ತೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಬುಧನೂ ಕೂಡ ತೊಂದರೆ ಕೊಡ್ತಾನೆ. ಆದರೆ ಈ ರಾಶಿಯವರಿಗೆ ಬುಧ ಮತ್ತು ಸೂರ್ಯರ ಸಂಯೋಜನೆ ಒಳಿತಾಗಿ ಇದ್ದಾಗ, ಸೂರ್ಯನೂ ಬುಧನೂ ಕೂಡ ಇವರ ಆರ್ಥಿಕವಾದ ಸ್ಥಿತಿಗತಿಗಳನ್ನು ಬಹಳ ಎತ್ತರಕ್ಕೆ ಒಯ್ಯಬೇಕು. ಆ ಎತ್ತರಕ್ಕೆ ಒಯ್ದಂಥ ಸಂದರ್ಭ ಬಂದುಬಿಟ್ರೆ ಏನಾಗುತ್ತೆ, ಈ ಧನಸ್ಸು ರಾಶಿಯವರು ಎಲ್ಲಿ ಕೈ ಹಾಕ್ತಾರೋ ಅಲ್ಲಿ ಹಣ ಇರುತ್ತೆ. ಇನ್ನು ಶಶಿಮಂಗಳ ಯೋಗವೂ ಇವರಿಗಿದ್ದರೆ ಅದು ಕೂಡ ಅದ್ಭುತವಾದಂಥದ್ದು ಇರುತ್ತೆ. ಆದರೆ ಇವೆಲ್ಲ ಇರುತ್ತೆ ಅನ್ನುವಂಥದ್ದು ಸಂತೋಷದ ವಿಚಾರವಾದರೂ ಕೂಡ, ಇರುತ್ತೆ ಅನ್ನುವಂಥದ್ದು ಯಾವಾಗ ಈ ಇರುತ್ತೆ ಅನ್ನುವಂತಹದ್ದೇ ಇದ್ದಿರಲಿಲ್ಲ ಅನ್ನುವಂತಹ ಒಂದು ದರಿದ್ರ ಸ್ಥಿತಿಗೆ ಒಯ್ದು ಬಿಡುವಂತಹ ಒಂದು ವರ್ತಮಾನವನ್ನು ನಿರ್ಮಾಣ ಮಾಡಿಬಿಡ್ತದೆ ಅಂತಂದರೆ, ಅದು ಶನೈಶ್ಚರನಿಂದಲೂ ಚಂದ್ರನಿಂದಲೂ ಸಾಧ್ಯವಾಗುವಂತಹ ಕೆಟ್ಟ ದರಿದ್ರ ಸ್ಥಿತಿ ಇರುತ್ತೆ. ಹಾಗಾದರೆ ಈ ಎರಡು ಗ್ರಹಗಳು ಮಾತ್ರ ಈ ಒಂದು ಧನಸ್ಸು ರಾಶಿಯ ಹಣಕಾಸಿನ ವಿಚಾರದಲ್ಲಿ ಪತನಕ್ಕೆ ಕಾರಣವಾಗುವಂಥ ಘಟಕಗಳು ಅಂತಂದರೆ, ಗುರುವೂ ಕೂಡ ಇವರಿಗೆ ಈ ರಾಶಿ ಯಜಮಾನನೇ ಗುರುವಾದರೂ ಕೂಡ ಈ ಗುರು ರಾಹುವಿನ ಜೊತೆಗೆ ಇದ್ದಲ್ಲಿ, ಈ ರಾಹು ಮತ್ತು ಗುರುವಿನ ಸಂಬಂಧ ಹೇಗಿದೆ ಅಂತಂದರೆ, ಕೆಲವು ಸಂದರ್ಭಗಳಲ್ಲಿ ರಾಹು ಮತ್ತು ಗುರು ಅನ್ಯೋನ್ಯವಾಗಿ ಇರುವಂತಹ ಸಂದರ್ಭ ಅಂದರೆ ಅದು ನಮ್ಮ ಲೇಟೆಸ್ಟ್ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಗ್ರಹಿಸ್ಕೊಳ್ಳಿಕ್ಕೆ ಹೋದಾಗ ನೆಪ್ಚೂನ್ ಮತ್ತು ಪ್ಲೂಟೋ ಆ ಜಾತಕದಲ್ಲಿ ಒಳಿತಾಗಿದ್ದಾರೆ ಅಂತಾದರೆ, ರಾಹು ಮತ್ತು ಗುರುಗ್ರಹಗಳ ಸಂಯೋಜನೆ ಹೇಗಿರುತ್ತೆ ಅಂತಂದರೆ ಆರ್ಥಿಕವಾದಂತಹ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕೊಡುವಂತಹ ಒಂದು ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡುತ್ತೆ. ಆದರೆ ಆ ಪ್ಲೂಟೋ ಮತ್ತು ನೆಪ್ಚೂನ್ಗಳ ಸಹಾಯವೂ ಗುರುವಿಗೆ ಇರದೇ ಹೋದರೆ ಪ್ರತ್ಯಕ್ಷವಾಗಿ ಗುರುವನ್ನು ಸಂವೇದಿಸಬಹುದಾದಂತಹ ಚಂದ್ರನೇ ಖಳನಾಯಕನಾಗಿ ನಿಲ್ತಾನೆ. ಅಷ್ಟೇ ಅಲ್ಲ, ಇವನ ಗುರುವಿನ ಸ್ಥಾನಮಾನಗಳಿಗೆ ಸರಿಸಮಾನನಾದಂತಹ ಶನೈಶ್ಚರನು ಕೂಡ ಈ ಒಂದು ಧನುರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಪತನವನ್ನು ತರೋದಕ್ಕೆ ಬೇಕಾದಂತಹ ಕೈಂಕರ್ಯವನ್ನು ತನಗೆ ತಾನೇ ಮಾಡುವಂತಹ ಕೆಟ್ಟ ಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಶನಿ ಕಾಟದ ಸಂದರ್ಭದಲ್ಲಿ ಬಂದರಂತೂ ತೀರ್ತು. ಧನುಸ್ ರಾಶಿಯವರಿಗೆ ಬಹಳಷ್ಟು ರೀತಿಯ ವೈಫಲ್ಯಗಳನ್ನು ಹಣಕಾಸಿನ ವಿಚಾರದಲ್ಲಿ ಎದುರಿಸುವುದಲ್ಲದೆ ಇರುವಂಥ ಹಣವನ್ನು ಕೂಡ, ದೊಡ್ಡ ಪ್ರಮಾಣದ ಹಣವನ್ನು ಕೂಡ ಕಳೆದುಕೊಳ್ಳುವಂತಹ, ಯಾರೋ ಬಂದು ಕೇಳಿದರೂ ಕೊಟ್ಬಿಟ್ಟೆ, ಯಾವುದೋ ಒಂದು ಸಂದರ್ಭ ಇಂತಹದ್ದೊಂದು ದುರ್ಭರವಾದಂಥ ಸ್ಥಿತಿ ಬಂತು, ನಾವು ಆಪರೇಷನ್ಗೆ ಹಾಕಬೇಕಾಯಿತು, ಯಾವುದೋ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅಪಘಾತಕ್ಕೆ ಒಳಗಾಗುವುದರ ಮೂಲಕ ನಾನು ಚಿಕಿತ್ಸೆ ಪಡೆಯುವಂಥದ್ದಕ್ಕಾಗಿ ಈ ಎಲ್ಲ ರೀತಿಯ ಒಂದು ನನ್ನ ಒಂದು ಆರೋಗ್ಯದ ಚೇತರಿಕೆಗಾಗಿ ಹಣವನ್ನು ನಾನು ಕಳೆದುಕೊಂಡೆ, ಅಥವಾ ಮಕ್ಕಳ ವಿಚಾರದಲ್ಲಿ ನಾನು ಕೆಲವು ಹೆಲ್ಪ್ಗಳನ್ನು ಮಾಡಬೇಕಾಯಿತು. ಆದರೆ ಯಾವುದು ತಮ್ಮ ಒಂದು
ಅನುಭವದ ತುತ್ತಲ್ಲವೋ ಅಂತಹ ಕೆಲಸಕ್ಕೆ ಕೈ ಹಾಕೋದರ ಮೂಲಕ ಮಕ್ಕಳು ಹಣವನ್ನು ಕಳೆದುಕೊಂಡರು. ಹಾಗಾಗಿ ನಾವು ಎಲ್ಲ ಹಣವನ್ನು ಕಳೆದುಕೊಂಡಿದ್ದೇವೆ ಅನ್ನುವಂತಹ ಮಾತನ್ನು ಆಡುವಂತಹ ತಂದೆ ತಾಯಿಗಳನ್ನು ನಾವು ಗಮನಿಸಿರಬಹುದು. ಇದೆಲ್ಲ ಸ್ಥಿತಿಗಳು ಈ ಧನಸ್ಸು ರಾಶಿಯವರಿಗೆ ಸಾಧಾರಣವಾಗಿ ಒದಗಿ ಬರುತ್ತೆ. ಹಾಗಾದರೆ ಬೇರೆ ರಾಶಿಯವರಿಗೆ ಒದಗಿ ಬರೋದಿಲ್ವೋ ಕೇಳಿದರೆ ಅವರಿಗೆ ಬೇರೆ 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 ಕಾರಣಗಳಿಗಾಗಿ ಬರಬಹುದು. ಆದರೆ ಇವರಿಗೆ ನೇರವಾಗಿ ಈ ಒಂದು ಧನಸ್ಸು ರಾಶಿಯ ಯಜಮಾನನ ಸ್ನೇಹಿತನಾದಂಥ ಚಂದ್ರನ ಮೂಲಕವಾಗಿ ಒದಗುತ್ತದೆ. ಅಷ್ಟೇ ಅಲ್ಲ, ಕೆಲವೊಂದು ವಿಶಿಷ್ಟ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಧರ್ಮಕರ್ಮಾಧಿಪ ಯೋಗವನ್ನು ನಿರ್ಮಾಣ ಮಾಡುವಂತಹ ಅಗಾಧ ಶಕ್ತಿಯನ್ನು ಹೊಂದಿದಂತಹ ಶನೈಶ್ಚರನ ಜೊತೆಗೆ ಗುರುವಿನ ಆ ಒಂದು ಸಂಯೋಜನೆ ಇದ್ದಾಗ ಯಾವ ಒಂದು ಪ್ರಫುಲ್ಲವಾದಂತಹ ಒಂದು ಗಟ್ಟಿ ಸ್ಥಾನಮಾನಗಳನ್ನು ಕೊಡುವಂತಹ ಒಂದು ಸಂಯೋಜನೆಯಾಗಿರುತ್ತೋ ಅಂತಹ ಶನೈಶ್ಚರನು ಕೂಡ ಈ ಧನಸ್ಸು ರಾಶಿಯವರನ್ನು ಕಾಡಿ ಆರ್ಥಿಕವಾದ ಸ್ಥಿತಿಗತಿಗಳು ಸಂಪೂರ್ಣವಾದ ಅಧೋಗತಿಗೆ ಹೋಗುವಂತಹ ಸಂದರ್ಭಗಳನ್ನು ಶನಿ ಕಾಟದ ಸಂದರ್ಭದಲ್ಲಿ ತಂದುಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಶನಿಕಾಟ ಬಂತು ಅಂತ ಹೇಳಿದಾಗೆಲ್ಲ ಧನಸ್ಸು ರಾಶಿಯವರು ಹಣವನ್ನು ಕಳೆದುಕೊಳ್ತಾರೆ ಅಂತಲ್ಲ. ಆ ಜಾತಕದಲ್ಲಿ ಕೆಲವೊಂದು ವಿಶಿಷ್ಟ ಸ್ವರೂಪದ ಒಂದು ಚಲನವಲನಗಳ ಸಂದರ್ಭದಲ್ಲಿ ಇದು 1+1 2 ಆಗಬೇಕೇ ಹೊರತು ಅದು 1 ಆಗದೆ ಹೋದ ಸ್ಥಿತಿ ಇರುವಾಗ ಈ ಗ್ರಹಗಳು ಏನು ಮಾಡ್ತವೆ, ಆ ಒಂದು ಸೂತ್ರಕ್ಕೆ ಒಳಗಾದಂತಹ ಗ್ರಹಗಳು ಆ ಆರ್ಥಿಕವಾದಂಥ ಏಟನ್ನು ತರುವಂತಹ ಒಂದು ವಿಚಾರವನ್ನು ಮಾಡಿಯೇ ತೀರ್ತವೆ. ನಾವು ಕೆಲವು ಸಂದರ್ಭಗಳಲ್ಲಿ ಹೇಳ್ತೇವೆ, ಕಣ್ಣು ಮುಚ್ಚಿ ಒಡೆಯೋದ್ರೊಳಗೆ ಈ ಅಪಘಾತ ಸಂಭವಿಸ್ಬಿಡ್ತು, ಸ್ವಲ್ಪ ಅದನ್ನು ತಪ್ಪಿಸಬಹುದಿತ್ತೋ ಏನೋ, ಆದರೆ ಅದು ಹಾಗಾಗೋದಿಲ್ಲ, ಆಗಿಬಿಡತ್ತೆ, ಆ ಅಪಘಾತ ಆ ರೀತಿಯಲ್ಲಿ ಆಗಿಬಿಡತ್ತೆ. ಹಾಗೆ ಅನೇಕ ವಿಚಾರಗಳಲ್ಲಿ ನಾವು ಹಣವನ್ನು ತೊಡಗಿಸಲೇಬೇಕಾದಂತಹ ಅಥವಾ ಹಣವನ್ನು ತೊಡಗಿಸುವುದರ ಮೂಲಕವಾಗಿ ಅನೇಕ ರೀತಿಯ ಒಂದು ಸಕ್ಸಸ್ಸನ್ನು ನಾವು ಪಡೆದುಕೊಳ್ಳಬಹುದು ಅನ್ನುವಂತಹ ಒಂದು ನಮ್ಮ ಆತ್ಮವಿಶ್ವಾಸ ಇರೋದು ತಪ್ಪಲ್ಲ. ಆದರೆ ಆತ್ಮವಿಶ್ವಾಸ ಎಲ್ಲೋ ಒಂದು ಸಂದರ್ಭದಲ್ಲಿ ವಿಶ್ವಾಸ ಮತ್ತು ಆತ್ಮವಿಶ್ವಾಸಗಳ ನಡುವೆ ದೊಡ್ಡದಾದಂತಹ ಅಂತರ ಇಲ್ಲ. ಹಾಗಾಗಿ ಆತ್ಮವಿಶ್ವಾಸ ಯಾವಾಗ ಅದು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ, ಯಾವಾಗ ನಮ್ಮನ್ನು ಕಟ್ಟಿ ನಿಲ್ಲಿಸುವಂತಹ ಒಂದು ಸಂಜೀವನಿ ಶಕ್ತಿಯ ಕಾನ್ಫಿಡೆನ್ಸ್ ಆಗುತ್ತೆ, ಇದನ್ನು ವಿಂಗಡಿಸಿ ಹೇಳುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಈ ಎಲ್ಲ ಸಂದರ್ಭದಲ್ಲೂ ವಿವೇಕ ಇದು ಹೇಗಾಗಬಹುದು ಅನ್ನುವಂಥದ್ದನ್ನು, ಯಾಕೆಂದರೆ ಕೆಲವರು ಏನು ಮಾಡ್ತಾರೆ, ಇರುವಂಥ ಒಂದು 2 ಕೋಟಿ ನನ್ನಲ್ಲಿ ಹಣ ಇದೆ ಅಂತ ಅಂದರೆ ಆ 2 ಕೋಟಿಯನ್ನು ಏನು ಮಾಡ್ತಾರೆ, ಅವರು ಗ್ಯಾಂಬಲ್ ಆಡಲಿಕ್ಕೆ ಹೋಗ್ತಾರೆ, ಅವರು ವ್ಯವಹಾರಕ್ಕೆ ಹಾಕ್ತಾರೆ. ಹಾಗೆ ಮಾಡಿದೆಯೇ 1 ಕೋಟಿಯ ಮೂಲಕವಾಗಿ ಒಂದು ಗ್ಯಾಂಬ್ಲನ್ನು ಮಾಡೋಣ, ಅದು ಅಲ್ಲಿ ನಷ್ಟವಾದರೂ ಕೂಡ 1 ಕೋಟಿ ನನ್ನ ಬಳಿ ಉಂಟು, ಬದುಕನ್ನು ಸಾಗಿಸ್ಕೊಂಡು ಹೋಗಬಹುದು. ಈ ಎಲ್ಲ ನಿರ್ಧಾರಗಳ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಯೋಜನೆಯ ಚೌಕಟ್ಟನ್ನು ಹಾಕಿಕೊಳ್ಬೇಕು. ಯೋಜನೆಯ ಚೌಕಟ್ಟುಗಳು ಇರದೇ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸನ್ನು ಓವರ್ ಕಾನ್ಫಿಡೆನ್ಸ್ ಮಾಡಿಕೊಂಡು ಧನಸ್ಸು ರಾಶಿಯವರು ಹೆಜ್ಜೆ ಇಟ್ಟರು ಅಂತಾದರೆ ಶನೈಶ್ಚರನೋ ಅಥವಾ ಒಂದು ಚಂದ್ರನ ಮೂಲಕವಾಗಿಯೋ ಆರ್ಥಿಕವಾದಂತಹ ಪತನ ಗ್ಯಾರಂಟಿಯಾಗಿ ಆಗ್ತದೆ. ಅಷ್ಟೇ ಅಲ್ಲ, ಈ 2 ಗ್ರಹಗಳ ಜೊತೆಗೆ ರಾಹುಕೇತುಗಳ ಯಾವುದೋ ಒಂದು ವಿಚಾರ ಸೇರಿಕೊಂಡಿದೆ ಅಂತಾದರೆ ಅಲ್ಲೂ ಕೂಡ ಇನ್ನಿಲ್ಲದ ರೀತಿಯ ದೊಡ್ಡ ಪತನಕ್ಕೆ ಕಾರಣವಾಗುವಂತಹ ಸ್ಥಿತಿಗಳು ನೆರವೇರಬಹುದು. ನಮಸ್ಕಾರ.